ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ. ಹಾಗೆ ಎಲ್ರಿಗೂ ಸಹ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾರಿ ಫ್ರೆಂಡ್ಸ್, ಸ್ವಲ್ಪ ಲೇಟಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನನ್ನ ಫೋನಿಂದ ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ಎಲ್ಲರೂ ಹೇಗೆ ಹಬ್ಬ ಆಚರಿಸಿದ್ರಿ, ಎಲ್ಲರೂ ಖುಷಿಯಿಂದ ಇದ್ರಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ನನ್ನ ಚಾನಲ್ನ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ, ಅದನ್ನು ಸಹ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಬ್ಬ ಆಗಿರೋದ್ರಿಂದ ಮನೆ ಮುಂದೆ ಒಂದು ಒಳ್ಳೆ ರಂಗೋಲಿ ಹಾಕಿದರೆ ಮನೆ ಮುಂದೆ ತುಂಬ ಲಕ್ಷಣವಾಗಿ ಕಾಣುತ್ತೆ. ಹಾಗೆ ಹಬ್ಬದ ಮೆರುಗು ಇನ್ನಷ್ಟು ಹೆಚ್ಚುತ್ತೆ ಅಂತೇಳ್ಬಿಟ್ಟು ಮನೆ ಮುಂದೆ ಒಂದು ಒಳ್ಳೆ ರಂಗೋಲಿ ಹಾಕಿದ್ದೀನಿ. ಆ ರಂಗೋಲಿಗೆ ಬಣ್ಣನೂ ಸಹ ತುಂಬ್ತಾ ಇದ್ದೀನಿ. ನಾನು ನನ್ನ ಮಗಳು ಇಬ್ಬರು ಸೇರ್ಕೊಂಡ್ಬಿಟ್ಟು ರಂಗೋಲಿಗೆ ಕಲರ್ನ ಹಾಕ್ತಾಯಿದ್ದೀವಿ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ರಂಗೋಲಿ ಅಂತೇಳ್ಬಿಟ್ಟು. ನೋಡಿ, ಇಷ್ಟು ಪ್ಲೇಸ್ ಇದೆ ಅಮ್ಮ ಮನೆ ಮುಂದೆ, ಎಷ್ಟು ಜಾಗ ಇದೆ ಅಷ್ಟಕ್ಕೂ ಆಗೋ ಥರ ಒಂದು ಒಳ್ಳೆ ರಂಗೋಲಿ ಇಡ್ತಾಯಿದ್ದೀನಿ. ಈ ರಂಗೋಲಿ ಬಂದ್ಬಿಟ್ಟು 19ರಿಂದ 10 ಚುಕ್ಕಿರೋ ಅಂಥದ್ದು. ತುಂಬ ವರ್ಷ ಆಗಿತ್ತು ನಾನು ಈ ರಂಗೋಲಿ ಬಿಟ್ಬಿಟ್ಟು. ಅಂದರೆ ಇಷ್ಟು ದೊಡ್ಡದಾಗಿರೋ ರಂಗೋಲಿನ ತುಂಬ ವರ್ಷದ ಹಿಂದೆ ಬಿಟ್ಟಿದ್ದು. ಇಲ್ಲಿ ನಾನು ಫಸ್ಟು ನಮ್ಮ ಊರಲ್ಲಿದ್ದಾಗಂತೂ ಇದೇ ಥರ ರಂಗೋಲಿಗಳನ್ನ ಬಿಡಿಸ್ತಾಯಿದ್ದೆ, ತುಂಬ ರಂಗೋಲಿಗಳನ್ನ ಬಿಡ್ತಾಯಿದ್ವಿ. ಹಾಗೆ ತುಂಬ ಸಲ ಪ್ರೈಸು ಸಹ ತಗೊಂಡಿದ್ದೀವಿ ಗಣೇಶ ಫಂಕ್ಷನ್ಗಳಲ್ಲೆಲ್ಲ. ಅದೆಲ್ಲ ಒಂದು ಒಳ್ಳೆ ಮೆಮೊರಿ. ಆ ಮೆಮೊರಿಗಳು ಮತ್ತೆ ಮರುಕಳಿಸ್ತಾ ಇತ್ತು. ಒಂಥರ ಖುಷಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲ ಹೆಣ್ಮಕ್ಳಿಗೂ ಅಲ್ವಾ, ಅವರವರ ಅಮ್ಮಂದಿರ ಮನೆ ಅವ್ರ ಮನೆಗೆ ಬಂದರೆ ಒಂದು ರೀತಿ ತುಂಬ ಖುಷಿಯಾಗುತ್ತೆ. ಆ ಫೀಲಲ್ಲೇ ನಾನು ಸಹ ಇದ್ದೀನಿ. ಆದರೆ ಒಂದು ಬೇಜಾರು ಏನು ಅಂದರೆ, ಮನೆನ ಅಲ್ಲೂ ಸಹ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀವಿ ನೋಡಿ. ಹಾಗಾಗಿ ಒಂದು ರೀತಿ ಬೇಜಾರಾಗ್ತಾಯಿದೆ. ಇನ್ನು ಎಷ್ಟು ದಿನಕ್ಕೆ ಹೋಗಿ ನಾವು ಮನೆನ ಸೇರ್ಕೋತೀವೋ ಏನೋ ಗೊತ್ತಿಲ್ಲ. ಓಕೆ, ನೋಡಿ ನನ್ನ ಮಗಳೂ ಸಹ ಸಾಕಷ್ಟು ನನಗೆ ಸಹಾಯ ಮಾಡ್ತಾಯಿದ್ದಾಳೆ. ಅಲ್ಲಿ ಕಾಲು ಕಾಣಿಸ್ತಾ ಇರೋದು ಅಮ್ಮನೂ ಸಹ ನೋಡ್ತಾ ಇದ್ದಾರೆ. ಈಗ ಗಂಟೆ ಬಂದ್ಬಿಟ್ಟು 7:30 ಆಗಿತ್ತು. ರಂಗೋಲಿ ಬಿಡೋದು ಕೆಲಸಗಳನ್ನೆಲ್ಲ ಮುಗಿಸಿ ತೋರಣಗಳೆಲ್ಲ ಬೇರೆ ಕಟ್ಟಬೇಕು. ತೋರಣನೆಲ್ಲ ನನ್ನ ಹಸ್ಬೆಂಡಿಗೆ ಕಟ್ಟಿ ಅಂತ ಹೇಳಿದ್ದೀನಿ. ನನ್ನ ಮಗಳು ನಾನು ಕಲರ್ನ ಇಡ್ತಾಯಿದ್ದೀವಿ. ನೋಡಿ, ಫೈನಲ್ ಟಚ್ನ ಕೊಡ್ತಾಯಿದ್ದೀನಿ ರಂಗೋಲಿಗೆ. ಹಾಗೆ ಈ ರಂಗೋಲಿ ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ನನ್ನ ವಿಡಿಯೋಗೆ, ಅಂದರೆ ಈ ವಿಡಿಯೋಗೆ ಒಂದು ನೀವು ಲೈಕ್ ಕೊಡಿ. ಹಾಗೆ ಹಬ್ಬ ಅಂದರೆ ಏನು ತುಂಬ ಗ್ರ್ಯಾಂಡಾಗಿ ನಾವು ಸೆಲೆಬ್ರೇಟ್ ಮಾಡ್ತಾಯಿಲ್ಲ. ಸಿಂಪಲ್ಲಾಗಿ ಹೇಗೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ, ಕೆಲವರೆಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿರ್ಬೋದು. ನೋಡಿ, ನನ್ನ ಹಸ್ಬೆಂಡು ಸಹ ಈಗ ತೋರಣನ ಕಟ್ತಾ ಇದ್ದಾರೆ. ಹಬ್ಬ ಅಂದಮೇಲೆ, ಅದರಲ್ಲೂ ಯುಗಾದಿ ಹಬ್ಬ ಅಂದಮೇಲೆ ಮಾವಿನ ತೋರಣ, ಬೇವಿನ ತೋರಣ ಇದ್ರೇ ಸಹ ಅದು ಲುಕ್ಕಾಗಿ ಕಾಣೋದು. ನೋಡಿ, ಈ ರೀತಿ ಬಾರ್ಡ್ರ್ ಬಿಟ್ಬಿಟ್ಟು ಈ ಥರ ರಂಗೋಲಿ ಬಿಡಿಸಿದೆ. ನನ್ನ ಮಗಳು ಈ ಥರ ಹ್ಯಾಪಿ ಯುಗಾದಿ ಅಂತ ಬರೆದಿದ್ದಾಳೆ. ನೋಡಿ, ಹ್ಯಾಪಿ ಯುಗಾದಿ ಅಂತ ನನ್ನ ಮಗಳು ಬರೆದಿದ್ದಾಳೆ. ಫೈನಲಿ ನನ್ನ ರಂಗೋಲಿ ಈ ರೀತಿ ಬಂದಿತ್ತು. ನೈಸ್ ಅಲ್ವಾ ಫ್ರೆಂಡ್ಸ್? ನಿಮ್ಗಿಷ್ಟ ಆಯಿತಾ? ಓಕೆ, ಈಗ ನೋಡಿ ನನ್ನ ಹಸ್ಬೆಂಡ್ ತೋರಣನೂ ಸಹ ಕಟ್ಟಾಯಿತು. ಅವರು ಕೆಲವೊಂದು ಕೆಲಸಗಳನ್ನ ನಮಗೆ ಮಾಡಿಕೊಡ್ತಾ ಇದ್ದಾರೆ. ಈ ಥರದ ಕೆಲಸ ಎಲ್ಲ ನನ್ನ ಹಸ್ಬೆಂಡು ಮಾಡಿಕೊಟ್ರೆ ಬೇರೆ ಕೆಲಸಗಳನ್ನೆಲ್ಲ ನಾವು ಈಸಿಯಾಗಿ ಮಾಡ್ಕೋಬೋದಲ್ವಾ. ಹಾಗಾಗಿ ಫೈನಲಿ ನಮ್ಮ ಮನೆ ತೋರಣ ಈ ರೀತಿ ಇದೆ. ನಮ್ಮದೊಂದು ಪುಟ್ಟ ಮನೆ. ಹಾಗೆ ಪೂಜೆನೂ ಸಹ ಮುಗಿಸಿದ್ದೀವಿ. ನಾನೇ ಪೂಜೆ ಎಲ್ಲ ಮುಗಿಸಿದೆ. ತುಂಬ ದೇವ್ರದ್ದು ಸಾಮಾನು ಅಂತ ಏನಿಲ್ಲ. ಇದು ನಮ್ಮ ಅಣ್ಣ, ನಿಮಗೆ ತೋರಿಸ್ಬೇಕು ಅನ್ನಿಸ್ತು ಹಾಗಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ನನ್ನ ಮಗಳು ನನ್ನ ಹಸ್ಬೆಂಡು ಕೂತ್ಕೊಂಡಿದ್ದಾರೆ. ಲೇಟಾಗಿ ಹೋಯ್ತು, ಊಟ ಮಾಡಬೇಕು. ಹ್ಯಾಪಿ ಯುಗಾದಿ ಹೇಳು ಚಿನ್ನ, ಹೇಳು ಮುರಳಿ. ಫ್ರೆಂಡ್ಸ್, ಎಲ್ಲರಿಗೂ ಸಹ ಹ್ಯಾಪಿ ಯುಗಾದಿ. ಎಲ್ಲರೂ ಸಹ ಹೇಗೆ ಹಬ್ಬ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಬೆಳಗ್ಗೆಯಿಂದ ನಾನು ಎಲ್ಲ ಕೆಲಸಗಳಲ್ಲಿ ಬ್ಯುಸಿ ಆದೆ, ಯಾವುದೇ ವೀಡಿಯೋಸ್ನ ಅಷ್ಟೊಂದು ಮಾಡಲಿಕ್ಕಾಗಲಿಲ್ಲ. ಇನ್ನೇನು ಊಟ ಮಾಡಬೇಕು. ಕಂಪ್ಲೀಟಾಗಿ ಎಲ್ಲ ಕೆಲಸನೂ ಸಹ ಆಯಿತು. ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ. ಎಲ್ರಿಗೂ ಹ್ಯಾಪಿ ಯುಗಾದಿ. ನೀವೆಲ್ಲರೂ ಸಹ ಚೆನ್ನಾಗಿ ಹಬ್ಬ ಆಚರಿಸ್ಲಿ. ಆಯಸ್ಸು, ಆರೋಗ್ಯ, ಖುಷಿ ಎಲ್ಲ ಕೊಟ್ಬಿಟ್ಟು ಈ ಯುಗಾದಿಯಿಂದ ನಿಮ್ಮ ಲೈಫು ಕಲರ್ಫುಲ್ಲಾಗಿ ಚೆನ್ನಾಗಿರಲಿ ಅಂತ ವಿಶ್ ಮಾಡ್ತೀನಿ. ಹಾಗೆಯೇ ಈಗ ಊಟ ಮಾಡಬೇಕು. ಏನೇನು ಮಾಡಿದ್ದೀವಿ ಅಂತಲೂ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನೀವೇ ಯಾವ ರೀತಿ ಹಬ್ಬನ ಆಚರಿಸಿದ್ರಿ, ಹಾಗೆ ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಅಂತಲೂ ಸಹ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ವರ್ಷ ಸ್ವಲ್ಪ ನಾವು ತುಂಬ ಗ್ರ್ಯಾಂಡ್ ಅಂತಲ್ಲ, ಸಿಂಪಲ್ಲಾಗೇ ಹಬ್ಬ ಆಚರಿಸಿದ್ವಿ.
ಯಾಕೆ ಅಂತ ಕಾರಣ ಗೊತ್ತಿದೆ ಅಲ್ವಾ, ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಹಾಗೆಯೇ ಎಲ್ಲರೂ ಸೇಫಾಗಿರಿ, ನಿಮ್ಮ ಮನೆಯಲ್ಲಿ ನೀವು ಭದ್ರವಾಗಿ ಖುಷಿಯಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಹಬ್ಬಕ್ಕೆ ಅಂತ ಏನು ತೊಗೊಂಡಿದ್ದ ಡ್ರೆಸ್ ಅಲ್ಲ, ಇದು ತೊಗೊಂಬಂದು ಹೊಸ ಡ್ರೆಸ್ ಹಾಗೇ ಇಟ್ಬಿಟ್ಟಿದ್ದೆ, ಹಾಕ್ಕೊಂಡಿರಲಿಲ್ಲ, ಇವತ್ತು ಹಾಕ್ಕೊಂಡಿದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವಾ, ನಾನು ಈಗ ಬಡಿಸ್ತಾ ಇದ್ದೀನಿ, ಅಮ್ಮನೂ ಸಹ ಬಡಿಸ್ತಾ ಇದ್ದಾರೆ. ಅಮ್ಮ ನಾನು ಸೇರಿಕೊಂಡು ಎಷ್ಟು ಕೆಲಸಗಳಾಗುತ್ತೋ ಅಷ್ಟು ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ಆದರೆ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತಿನ ಹಬ್ಬದಲ್ಲಿ ಮ್ಯಾಕ್ಸಿಮಮ್ ನಮ್ಮ ಅಮ್ಮನೇ ಮಾಡಿರೋದು. ಸೊ ತುಂಬ ದಿನಗಳ ನಂತರ ನಮ್ಮ ಅಮ್ಮನ ಕೈಯಲ್ಲಿ ಹಬ್ಬದ ಊಟ ಮಾಡ್ತಾಯಿದ್ವಿ, ತುಂಬ ಖುಷಿ ಇದೆ. ಸೊ ನಾನು ಏನೇ ಮಾಡಿಕೊಂಡು ನಾನೇ ಏನೇ ಹಬ್ಬ ರುಚಿಯಾಗಿ ಮಾಡಿ ತಿಂತಾಯಿದ್ರು, ನಮ್ಮ ಅಮ್ಮನ ಕೈಯಲ್ಲಿ ಮಾಡಿಸ್ಕೊಂಡು ಅಡುಗೆನ ತಿನ್ನೋದೊಂಥರ ಖುಷಿ. ನೋಡಿ, ಅವರೇ ನಮ್ಮಮ್ಮ. ಈ ವಿಡಿಯೋದಲ್ಲಿ ನಾನು ಅಷ್ಟೊಂದು ಕ್ಲಿಯರಾಗಿ ನಮ್ಮಮ್ಮನ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಕ್ಲಿಯರಾಗಿ ತೋರಿಸ್ತೀನಿ. ನಮ್ಮಮ್ಮನೂ ಸಹ ತುಂಬ ಕೆಲಸಗಳಲ್ವ ನೋಡಿ, ಹಬ್ಬ ಅಂದರೆ ಹಾಗೆ ಅಲ್ವಾ, ಹೆಣ್ಮಕ್ಳಿಗೆ ಜಾಸ್ತಿ ಕೆಲಸ. ಗಂಡು ಮಕ್ಕಳು ಆರಾಮ್ಸೆ ಕೂತ್ಕೊಂಡ್ಬಿಟ್ಟು ಎಣ್ಣೆ ಸ್ನಾನ ಮಾಡ್ಕೊಂಬಿಟ್ಟು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಅಂದರೆ ಹೊರಗಡೆ ಕೆಲವೊಂದು ಕೆಲಸಗಳನ್ನ ಮುಗಿಸಿ. ಗಂಟೆ ನಮ್ಮನೆ ಹಬ್ಬ ಆದಾಗ 12:45 ಆಗಿತ್ತು. ಈಗ ನಾವು ಊಟನ ಮಾಡ್ತಾಯಿದ್ದೀವಿ, ನೋಡ್ಬೋದು. ಬಾಳೆ ಎಲೆಯಲ್ಲಿ ಊಟ ಮಾಡೋದು ಒಂದು ರೀತಿ ವಿಶೇಷ ಅಲ್ವಾ ಫ್ರೆಂಡ್ಸ್. ಹಬ್ಬಗಳು ಅಂದರೆ ಹಾಗೆಯೇ, ಹಬ್ಬಗಳಲ್ಲಿ ನಿಜಕ್ಕೂ ಹಿಂದಿನ ಕಾಲದಲ್ಲಿ ಹಬ್ಬನ ಮಾಡಿರೋದು ಎಲ್ಲರೂ ಸಹ ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಸೌಹಾರ್ದಯುತವಾಗಿ ಹಬ್ಬಗಳನ್ನ ಆಚರಿಸೋದ್ರಿಂದ ಒಬ್ಬರಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ, ಹಾಗೆ ಸಂಬಂಧಗಳು ಗಟ್ಟಿಯಾಗ್ತವೆ ಅಂತ ಹಬ್ಬನ ಆಚರಿಸಿದ್ದಾರೆ. ಹಾಗೆ ಆ ಕಾಲಕ್ಕೆ ತಕ್ಕಾಗೆ, ಆ ಮಾಸಕ್ಕೆ ತಕ್ಕಾಗೆ, ಚೈತ್ರ ಮಾಸದಲ್ಲಿ ಬರುವಂಥ ಯುಗಾದಿ, ಸೊ ಈ ಟೈಮಲ್ಲಿ ಮಾವು ಬೇವು ಎಲ್ಲ ಚಿಗುರೊಡೆಯುತ್ತೆ, ಅದನ್ನೆಲ್ಲ ನಾವು ಇಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಪ್ರಕೃತಿಗೆ ನಾವೊಂದು ಕೃತಜ್ಞತೆ ಸಲ್ಲಿಸ್ತೀವಿ ಅನ್ನೋದಷ್ಟೇ ಆಗಿರುತ್ತೆ. ಸೊ ಹಾಗಾಗಿ ನಾವು ಹಬ್ಬಗಳನ್ನ ಆಚರಿಸ್ತೀವಿ. ಹಬ್ಬ ಆಚರಿಸೋದ್ರಿಂದ ಒಂದು ಎನರ್ಜಿ ಸಿಗುವಂಥ, ಆ ಕಾಲಕ್ಕೆ ತಕ್ಕಾಗಿ ಎನರ್ಜಿ ಸಿಗುವಂಥ ಒಂದು ಒಳ್ಳೊಳ್ಳೆ ಆಹಾರಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೂ ಸಹ ಒಳ್ಳೆಯದು, ಮನಸ್ಸಿಗೂ ಸಹ ಖುಷಿ ಸಿಗುತ್ತೆ. ಹಾಗಾಗಿ ನಾವೆಲ್ಲರೂ ಸಹ ಖುಷಿಯಿಂದ ಹಬ್ಬನ ಆಚರಿಸ್ಬೇಕು. ಸೊ ನಮ್ಮನೆ ಮಾಡಿದಂಥ ಅಡುಗೆ ಬಂದ್ಬಿಟ್ಟು ಮಾಮೂಲಿ ಆ್ಯಸ್ ಯೂಶುವಲ್ ಒಬ್ಬಟ್ಟು ಮಾಡೇ ಮಾಡ್ತಾರೆ ಅಲ್ವಾ ಯುಗಾದಿ ಹಬ್ಬದಲ್ಲಿ, ಹಾಗೆ ಒಬ್ಬಟ್ಟು, ಕಾಯಾಲು. ಸೊ ಕಾಯಾಲು ಅಂದರೆ ನಿಮಗೆ ಗೊತ್ತಿರುತ್ತೆ, ಗಸಗಸೆ, ತೆಂಗಿನಕಾಯಿ ಇದನ್ನೆಲ್ಲ ಏಲಕ್ಕಿ ಎಲ್ಲ ಹಾಕಿ ಮಾಡೋವಂತಹ ಕಾಯಾಲು. ಹಾಗೆ ಸ್ವಲ್ಪ ನಮ್ಮಮ್ಮ ಗೀ ರೈಸ್ ಥರ ಮಾಡಿದ್ರು, ಅಂದರೆ ಬಟಾಣಿ ಎಲ್ಲ ಹಾಕ್ಬಿಟ್ಟು, ಕ್ಯಾರೆಟ್ ಬೀನ್ಸ್ ಏನು ಹಾಕಲಿಲ್ಲ ಪಲಾವ್ಗೆ, ಗೀ ರೈಸ್ ಥರ ಮಾಡಿದರು. ಅದಕ್ಕೆ ಸ್ವಲ್ಪ ನಾವು ಎಂಥದ್ದು ಮಗಳಿಗೋಸ್ಕರ ಅಂದರೆ ಮಗಳು ಮೊಸರು ಬಜ್ಜಿ ಬೇಕು ಅಂತೇಳ್ಬಿಟ್ಟು ಮಗಳು ಮೊಸರು ಬಜ್ಜಿನೂ ಸಹ ಮಾಡಿದ್ದು. ಆಲೂಗೆಡ್ಡೆ, ಬದನೆಕಾಯಿ, ಕಡಲೆಕಾಳೆಲ್ಲ ಹಾಕ್ಬಿಟ್ಟು ಕುರ್ಮಾ ಟೈಪ್ ಮಾಡಿದ್ದು. ಸೊ ಚೆನ್ನಾಗಿರುತ್ತೆ, ಹಳ್ಳಿ ಅಡುಗೆ. ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ, ಟೇಸ್ಟಿಯಾಗಿ ಮಾಡ್ತಾರೆ, ತುಂಬ ಇಷ್ಟ ಆಯಿತು. ಹಾಗೆ ಬಾಳೆ ಎಲೆಯಲ್ಲಿ ಕೂತ್ಕೊಂಡು, ಅಂದರೆ ಬಾಳೆ ಎಲೆಯಲ್ಲಿ ಊಟ ಮಾಡೋದು, ಕೆಳಗೆ ಕೂತ್ಕೊಂಡು ಆರಾಮ್ಸೆ ಊಟ ಮಾಡೋದು ಒಂದು ರೀತಿ ಖುಷಿ ಕೊಡುತ್ತೆ. ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು ಇನ್ನಷ್ಟು ಖುಷಿ ಕೊಡುತ್ತೆ. ಸೊ ನೋಡ್ಬೋದು. ಹಾಗೆ ಅನ್ನ ಮತ್ತು ಒಬ್ಬಟ್ಟು ಸಾಂಬಾರು, ಕೋಸಂಬರಿ ಇದನ್ನು ಸಹ ಮಾಡಿದ್ರು. ಸೊ ತುಂಬಾ ಖುಷಿಯಿಂದ ಹಬ್ಬ ಸೆಲೆಬ್ರೇಟ್ ಮಾಡಿದ್ದು. ಒಂದು ಬೇಜಾರು ಅಂತೇಳಿದ್ರೆ, ಆ ಮನೇನ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಸೊ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಇನ್ನು ಈ ಪ್ರಾಬ್ಲಮ್ಗಳಿಂದ ನಾವು ಹೊರಗಡೆ ಬರೋದು. ಸೊ ಆದಷ್ಟು ಬೇಗ ಈ ಪ್ರಾಬ್ಲಮ್ನಿಂದ ಹೊರಗಡೆ ಬಂದುಬಿಟ್ಟು ಮತ್ತೆ ಹೋಗಿ ನಮ್ಮ ಮನೇನ ನಾವು ಸೇರ್ಕೋಬೇಕು ಅಂತ ಸಾಧ್ಯವಾದಷ್ಟು ಇಲ್ಲೂ ಸಹ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಇಲ್ಲೂ ಸಹ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ಬೋದು. ಹಾಗೆಯೇ ನೋಡ್ಬೋದು ವೆರೈಟೀಸ್ ಏನೇನು ಅಂತೇಳ್ಬಿಟ್ಟು ಊಟನ ಶುರು ಮಾಡಿದೆ. ತುಂಬ ಟೇಸ್ಟಿಯಾಗಿತ್ತು. ಸೊ ಫ್ರೆಂಡ್ಸ್, ನೀವು ಏನೇನು ಊಟನ ಮಾಡಿದ್ರಿ, ನಿಮ್ಮ ಮನೇಲಿ ಏನೇನು ಸ್ಪೆಷಲ್ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಎಲ್ಲರೂ ಒಳಗಡೆನೇ ಇರೋದ್ರಿಂದ, ಮನೆಯಲ್ಲೇ ಇರೋದ್ರಿಂದ ಹೇಗೆ ಅನ್ನಿಸ್ತಾ ಇದೆ, ಬೋರ್ ಆಗ್ತಾ ಇದೆಯಾ, ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸಾಧ್ಯವಾದಷ್ಟು ಮನೆಯಲ್ಲೇ ಇರುವಂಥ ಒಂದು ಇಂಡೋರ್ ಗೇಮ್ಸ್ ಆಗಿರ್ಬೋದು, ಬೇರೆ ಏನಾದರೂ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಮಾತಾಡಿಕೊಂಡು ಸಮಯಗಳನ್ನ ಕಳೀರಿ ಅಂತ ಹೇಳ್ತಾ ಇದ್ದೀನಿ. ಈಗ
ಈವ್ನಿಂಗ್ ಆಗ್ತಾ ಬಂದಿದೆ. ಮಗಳಿಗೆ ತೊಗೊಂಬಂದಿದ್ದ ಡ್ರೆಸ್ ಅದೇ. ಸೊ ನನಗೆ ಸ್ಯಾಟಿಸ್ಫೈ ಇಲ್ಲ ಫ್ರೆಂಡ್ಸ್. ಈ ಸಲ ನನ್ನ ಮಗಳಿಗೆ ಒಳ್ಳೆ ಡ್ರೆಸ್ನ ತರಲಿಕ್ಕಾಗಲಿಲ್ಲ. ಚಿಕ್ಕಮಂಗ್ಳೂರಲ್ಲೇ ನಾನು ಈ ಡ್ರೆಸ್ನ ತೆಗೆದಿದ್ದು. ಸೊ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಮ್ಮ ಮನೆ ಹತ್ರ ಇರುವಂಥ ಕೆಲವೊಂದು ಮನೆ, ಹಳೆಯ ಮನೆಗಳು ಕೆಲವೆಲ್ಲ ಇದೆ. ಈಗೆಲ್ಲ ಹೊಸ ಹೊಸ ಮನೆ ಕಟ್ಕೊಂಡು ಬೇರೆ ಸೈಡ್ ಕೆಲವರು ಹೋಗಿದ್ದಾರೆ. ನಮಗೆ ಅಷ್ಟೊಂದು ಅನುಕೂಲ ಆಗಿಲ್ಲ, ಹಾಗಾಗಿ ನಾವು ಯಾವ ಮನೆಯೂ ಸಹ ಕಟ್ಟಿಲ್ಲ, ಇರೋ ಮನೆಯಲ್ಲೇ ಇದ್ದೀವಿ. ಸೊ ಕೆಲವರೆಲ್ಲ ಅಕ್ಕಪಕ್ಕ ಹೊಸ ಹೊಸ ಮನೆಗಳನ್ನೂ ಸಹ ಕಟ್ತಾ ಇದ್ದಾರೆ. ನೋಡ್ಬೋದು, ಇವರೇ ನಮ್ಮಮ್ಮ. ಸೊ ತೋರಿಸ್ತಾ ಇದ್ದೀನಿ ನೋಡಿ. ಅಮ್ಮನೂ ಸಹ ಕೆಲಸಗಳನ್ನೆಲ್ಲ ಮಾಡಿ ಸುಸ್ತಾಗಿ ಇವಾಗ ನನ್ನ ಮಗಳನ್ನ ಕರ್ಕೊಂಡು ಸ್ವಲ್ಪ ನನ್ನ ರಿಲೇಟಿವ್ ಅಂದರೆ ನಮಗೆ ತುಂಬ ಜನ ರಿಲೇಟಿವ್, ಒಂದು ತುಂಬ ಮನೆಗಳಿದೆ ನಮ್ಮ ರಿಲೇಷನ್ ಮದುವೆ. 15 to 20 ಮನೆ ಇದೆ ನಮ್ಮ ರಿಲೇಟಿವ್ಸು. ಹಾಗೆ ಇಲ್ಲಿ ನಮ್ಮ ದೊಡ್ಡಮ್ಮನ ಮನೆಯೂ ಇದೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಮ್ಮನೂ ಮತ್ತು ನನ್ನ ಮಗಳೂ ಸಹ ನೋಡ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.